एल्रिगे नमस्कार। आर के कर्नाटक हिंदी यूट्यूब चैनल में आपका स्वागत है। ಆತ್ಮೀಯರೇ, ನಾವೆಲ್ಲರೂ ಭಾರತೀಯರು. ಈ ನಮ್ಮ ದೇಶ ಜಗತ್ತಿನ ವಿಸ್ತೀರ್ಣದಲ್ಲಿ 7ನೇ ಹಾಗೂ ಜನಸಂಖ್ಯೆಯಲ್ಲಿ 2ನೇ ಅತಿ ದೊಡ್ಡ ದೇಶ. ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಭವ್ಯತೆಯಿಂದ ಕೂಡಿರ್ತಕ್ಕಂಥ ದೇಶ ಇಂದು ಜಗತ್ತಿನಲ್ಲಿ ಬಹಳ ವಿಶೇಷ ಸ್ಥಾನವನ್ನು ಹೊಂದಿದೆ. ಈ ನಮ್ಮ ದೇಶವನ್ನು ಭಾರತ ಮಾತಾ ಎಂದು ಕರೆಯುತ್ತೇವೆ ಹೊರತು ಭಾರತ ಪಿತಾ ಎಂದು ಕರೆಯುವುದಿಲ್ಲ. ಹಾಗಾದರೆ क्या कारण है कि हम हमारे देश को माता के रूप में संबोधित करते हैं? ನಾವು ಸ್ವಲ್ಪ ಇತಿಹಾಸವನ್ನು ಮೆಲುಕು ಹಾಕಿದರೆ ವೇದಗಳಲ್ಲಿ ಭೂಮಿ ಪೂಜೆ ಹಾಗೂ ನಾವೆಲ್ಲರೂ ಈ ಭೂಮಿಯ ಪುತ್ರರು ಅನ್ನುವಂತಹ ಉಲ್ಲೇಖಗಳು ನಮಗೆ ಸಿಗುತ್ತವೆ. उसी प्रकार से अगर हम वाल्मीकि रामायण में देखें तो वहाँ पर भी हमें जननी जन्मभूमिश्च स्वर्गादपि गरीयसी, यानी इसका अर्थ है जननी और जन्मभूमि स्वर्ग से भी ऊपर है. ಜನ್ಮ ನೀಡಿರ್ತಕ್ಕಂಥ ತಾಯಿ ಹಾಗೆ ಈ ಜನ್ಮಭೂಮಿ ಸ್ವರ್ಗದಕ್ಕಿಂತ ಮೇಲೆ ಅಂಥೇಳಿ ಆ ಉಲ್ಲೇಖ ಕೂಡ ನಾವು ನೋಡ್ಬೋದು. ಇನ್ನು 1873ರ ಕಿರಣಚಂದ್ರ ಬಂದೋಪಾಧ್ಯಾಯವರ ನಾಟಕ ಪ್ರದರ್ಶನದಲ್ಲಿ ಮೊಟ್ಟ ಮೊದಲಿಗೆ ಭಾರತ ಮಾತಾ ಎಂಬ ಪದದ ಉಲ್ಲೇಖವನ್ನು ನಾವು ನೋಡ್ತೀವಿ. ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಈ ಭಾರತ ಮಾತಾ ಅನ್ನುವಂಥ ಪದದ ಜೊತೆಗೆ ಇನ್ನೊಂದು ಪದ ಸೇರಿಕೊಳ್ಳುತ್ತೆ, ಜಯ ಜಯ ಅಂಥೇಳಿ. ಅಂದರೆ ಜಯಕಾರದ ಕೂಗು, ವಿಜಯದ ಕೂಗು. ಅದು ಮುಂದೆ ಭಾರತ ಮಾತಾ ಕಿ ಜಯ, ಬೋಲೋ ಭಾರತ್ ಮಾತಾ ಕಿ ಜಯ, ಜಯ ಜಯ ಭಾರತ್ ಮಾತಾ, ಹೀಗೆ ಒಂದು ರೀತಿ ವಿಜಯದ ಸಂಕೇತ ಅನ್ನುವ ಹಾಗೆ ಈ ಕೂಗು ಬಹಳ ವ್ಯಾಪಕವಾಗಿ ಬಳಕೆ ಆಗುತ್ತೆ. ಅನೇಕ ಜನ ಕವಿಗಳು ತಮ್ಮ ಕವನಗಳ ಮೂಲಕ ದೇಶ ಪ್ರೇಮವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಹ ಕವಿಗಳಲ್ಲಿ ಒಬ್ಬ ರಾಷ್ಟ್ರಕವಿ ಮೈಥಿಲಿ ಶಾನುಗುಪ್ತ. ಅವರು ಕೂಡ ಈ ಭಾರತ ಮಾತೆಯನ್ನು ಜಯಕಾರ ಹಾಕಲಿಕ್ಕೆ ಅಥವಾ ಭಾರತ ಮಾತೆಯನ್ನು ಕುರಿತು ತಮ್ಮ ಕವನವನ್ನು ಬರೆದಿರುತ್ತಾರೆ. ಹಾಗಾದರೆ ಬನ್ನಿ, ಮೈಥಿಲಿ ಶಾನುಗುಪ್ತ ಅವರು ಬರೆದಿರ್ತಂತಹ ಜಯ ಜಯ ಭಾರತ್ ಮಾತಾ ಅನ್ನುವಂಥ ಪದ್ಯವನ್ನು ಕುರಿತು ಈ ಪದ್ಯದಲ್ಲಿ ಕವಿ ಏನನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. पद्य का नाम है जय जय भारत माता और इस पद्य को मैथिली शानुगुप्त जी ने लिखा है. जैसे कि हमें पता है, जय जय भारत माता शीर्षक का अर्थ होता है भारत माता की जय जयकार करना. ಭಾರತ ಮಾತೆಯನ್ನು ಜಯ ಜಯಕಾರ ಮಾಡೋದೇ ಈ ಒಂದು ಪದ್ಯದ ಶೀರ್ಷಿಕೆಯ ಅರ್ಥ. ವಿಜಯದ ಸಂಕೇತ ಅನ್ನುವ ಹಾಗೆ ಜಯಕಾರ ಹಾಕುವುದೇ ಈ ಒಂದು ಪದ್ಯದ ಟೈಟಲ್ ಅರ್ಥ ಅಂಥೇಳಿ ಹೇಳ್ಬೋದು, ಶೀರ್ಷಿಕೆಯ ಅರ್ಥ. ಇದನ್ನು ಬರೆದಿರ್ತಕ್ಕಂತಹ ಕವಿ ನಮ್ಗೆ ಗೊತ್ತಿರುವ ಹಾಗೆ ಮೈಥಿಲಿ ಶಾನುಗುಪ್ತ. ಇನ್ನು ಈ ಪದ್ಯವನ್ನು ನಾವು ಕಲಿಬೇಕಾದ್ರೆ ಇವತ್ತು ಏನೆಲ್ಲ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇದಾಗಿ ಈ कवितेय आशय, कविता का आशय हम देखते हैं. उसके पश्चात कवि परिचय देखते हैं, फिर नए शब्दों का अर्थ देखते हैं और अंत में कविता का भावार्थ भी देखते हैं. ಈ 4 ಪ್ರಮುಖ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. आशय को सबसे पहले देखेंगे. अब ये आशय क्या है, थोड़ा अगर हम ध्यान से देखें तो बच्चों, हर एक पाठ हो या पद्य हो, सामान्य उद्देश्य के साथ साथ कुछ निर्दिष्ट उद्देश्य के लिए ही उस कविता को या उस पाठ को बच्चों को पढ़ाया जाता है. ಆತ್ಮೀಯರೇ, ಪ್ರತಿಯೊಂದು ಪಾಠ ಸಾಮಾನ್ಯ ಉದ್ದೇಶದ ಜೊತೆಗೆ ಒಂದಿಷ್ಟು ವಿಶೇಷ ಉದ್ದೇಶಕ್ಕೋಸ್ಕರ ಆ ಪಾಠ ಆಗಿರಲಿ, ಪದ್ಯ ಆಗಿರಲಿ, ಅದನ್ನು ಮಕ್ಕಳಿಗೆ ಪರಿಚಯ ಮಾಡಲಾಗಿರುತ್ತೆ. ಸಾಮಾನ್ಯ ಉದ್ದೇಶಗಳಲ್ಲಿ ನಾವು ನೋಡೋದಾದರೆ LSRW ಅಂಥೇಳಿ ಕರಿತೀವಿ. ಸುನನ, ಬೋಲ್ನ, ಪಠನ, ಲಿಖನ, ಇವು ಸಾಮಾನ್ಯ ಉದ್ದೇಶಗಳು ಈ ಪ್ರತಿಯೊಂದು ಪಾಠ ಮತ್ತು ಪದ್ಯದಲ್ಲಿ ಬರ್ತಕ್ಕಂಥವೇ ಆಗಿರ್ತವೆ. इसके साथ साथ कुछ विशिष्ट उद्देश्य के लिए भी उस कविता को, पाठ को बच्चों के लिए
रखा जाता है। चलिए देखते हैं किस आशय के लिए इस कविता को आज हमें पढ़ना है। कवि इस कविता में भारत माता का गुणगान कर रहे हैं। कवि प्रार्थना कर रहे हैं कि इस देश के पावन आंगन में अंधकार हटे और ज्ञान मिले। सब लोग मिलजुल कर भारत माता के यश की गाथा गाएं। अब ये सारी जानकारी हमें आशय के माध्यम से मिल रही है कि क्या है इस आशय में। अगर हम देखें, कवि ಈ ಒಂದು ಪದ್ಯದಲ್ಲಿ ಭಾರತಾಂಬೆಯ ಬಗ್ಗೆ ಗುಣಗಾನ ಮಾಡುತ್ತಿದ್ದಾರೆ. ಗುಣಗಾನ ಅಂತಂದರೆ ಹೊಗಳೋದು ಅಂತ ಹೇಳಿ. ಕವಿ ಭಾರತಾಂಬೆಯನ್ನು ಕುರಿತು ಹೊಗಳ್ತಾ ಇದ್ದಾರೆ, ಗುಣಗಾನ ಮಾಡ್ತಾ ಇದ್ದಾರೆ ಅಂಥೇಳಿ. ಅದರ ಜೊತೆಗೆ ಕವಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಪವಿತ್ರ ಅಂಗಳಿನಲ್ಲಿ ಅಂಧಕಾರ ಹಟೆ ಅವ್ರ ಜ್ಞಾನ ಮಿಲೆ ಅಂಥೇಳಿ. ಅಂಧಕಾರ ಅಂತಂದರೆ ಕತ್ತಲೆ ದೂರ ಆಗಬೇಕು, ಜ್ಞಾನದ ಬೆಳಕು ಬರಬೇಕು ಅಂಥೇಳಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಬ್ ಲೋಗ್ ಮಿಲ್ಜುಲ್ಕರ್, ಎಲ್ಲರೂ ಸೇರಿ ಭಾರತ ಮಾತೆಯ ಯಶಸ್ಸಿನ ಹಾಡನ್ನು ಹಾಡಬೇಕು ಅನ್ನೋದು ಕೂಡ ಕವಿಯ ಒಂದು ಆಶಯ ಆಗಿದೆ ಅಂಥೇಳಿ ನಾವು ಹೇಳ್ಬೋದು. ಕವಿ ಪರಿಚಯ. ಇವರ ಹೆಸರು ಮೈಥಿಲಿ ಶರಣ್ ಗುಪ್ತ ಅಂಥೇಳಿ. ಇವರು ರಾಷ್ಟ್ರಕವಿ ಆಗಿರುತ್ತಾರೆ. ಅಂದರೆ ಯಾವುದೇ ಒಂದು ರಾಜ್ಯಕ್ಕೆ ಇವರ ಬರೆದಿರತಂಥ ಸಾಹಿತ್ಯ ಸೀಮಿತ ಆಗಿರದೆ ಇಡೀ ದೇಶಕ್ಕೆ ಅವರ ಸಾಹಿತ್ಯ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಅಂಥೇಳಿ ನಾವು ಹೇಳ್ಬೋದು. यहाँ पर ಕೋಷ್ಟಕ ಮೇ ಇಲ್ಲಿ ಬ್ರ್ಯಾಕೆಟಲ್ಲಿ 2 ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಒಂದು ಅಂಕಿ ಇವರ ಜನ್ಮವನ್ನು ಸೂಚಿಸಿದರೆ ಇನ್ನೊಂದು ಇವರ ಸಾವನ್ನು ಸೂಚಿಸುತ್ತೆ. 1886 ಇವರು ಹುಟ್ಟಿರ್ತಕ್ಕಂಥ ವರ್ಷ, ಹಾಗೆ 1964 ಇವರು ನಿಧನರಾಗಿರ್ತಕ್ಕಂಥ ವರ್ಷ, ತೀರ್ಕೊಂಡಂಥ ವರ್ಷ. 1886 जन्म से संबंधित तिथि है, फिर 1964 मृत्यु से संबंधित तिथि है. आगे देखते हैं. इनका जन्म जो है चिरगांव नामक गांव में हुआ था और ये जो गांव है झांसी ಜಿಲ್ಲೆ में आता है. ಇವರು ಹುಟ್ಟಿರೋದು ಚಿರಗಾಂವ್ ಅನ್ನುವಂತಹ ಊರಿನಲ್ಲಿ. ಇನ್ನು ಈ ಊರು ಝಾನ್ಸಿ ಅನ್ನುವಂಥ ಜಿಲ್ಲೆಯಲ್ಲಿ ಬರುತ್ತೆ. ಇನ್ನು ಈ ಜಿಲ್ಲೆ ಎಲ್ಲಿ ಬರುತ್ತೆ? ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುತ್ತೆ. ಹಾಗೆ ಕುಟುಂಬದ ಬಗ್ಗೆ ಸ್ವಲ್ಪ ನೋಡೋದಾದರೆ ಇವರ ತಂದೆ ಶ್ರೀ ಸೇಠ್ ರಾಮಚರಣ್ ಅಂಥೇಳಿ. ತಂದೆ ಹೆಸರು ಸೇಠ್ ರಾಮಚರಣ್ ಅಂಥೇಳಿ. ಇನ್ನು ಏನಪ್ಪ ಈ ವಿಶೇಷತೆ ಅಂತಂದರೆ ಇವರು ಕೂಡ ಬ್ರಜ ಭಾಷೆಯ ಕವಿ ಆಗಿದ್ದರು. ಉತ್ತರ ಭಾರತದಲ್ಲಿ ಬಳಕೆ ಆಗುತ್ತೆ. ಇನ್ನು ಈ ಭಾಷೆಯ ಕವಿ ವಿಶೇಷವಾಗಿ ಹಿಂದಿಯ ಕುಟುಂಬಕ್ಕೆ ಸೇರಿರ್ತಂಥ ಭಾಷೆ ಇದು. UP ಉತ್ತರ ಪ್ರದೇಶ ಭಾಗದಲ್ಲಿ ಬಳಕೆ ಆಗ್ತಕ್ಕಂಥ ಭಾಷೆ. ಈ ಭಾಷೆಯ ಒಂದು ಕವಿ ಕೂಡ ಇವರು ಆಗಿದ್ದರು. ಅದೇ ರೀತಿ ಇಲ್ಲೊಂದು ಹೆಸರಿದೆ, ಆಚಾರ್ಯ ಮಹಾವೀರ್ ಪ್ರಸಾದ್ ದ್ವಿವೇದಿ ಅಂಥೇಳಿ. ಇವರು ಮೈಥಿಲಿ ಶರಣ್ ಗುಪ್ತ ಅವರಿಗೆ ಗುರು ಆಗಿದ್ದರು. ಇನ್ನು ಯಾವ ವಿಷಯದಲ್ಲಿ ಗುರು ಆಗಿದ್ದರು ಅಂತಂದರೆ ಸಾಹಿತ್ಯಕ್ಕೆ ಸಂಬಂಧ ಇರತಕ್ಕಂಥ ಮಾರ್ಗದರ್ಶನ ಮಾಡ್ತಾಯಿದ್ರು. ಅಂದರೆ ಒಂದು ರೀತಿ ಸಾಹಿತ್ಯಕ್ಕೆ ಇವರು ಹೆಲ್ಪ್ ಮಾಡ್ತಾಯಿದ್ರು. ಸಾಹಿತ್ಯವನ್ನು ಹೇಗೆ ಬರೀಬೇಕು, ಅದಕ್ಕಿರ್ತಕ್ಕಂತಹ ಹಂತಗಳು ಯಾವುವು, ಎಂಥ ಒಂದು ಸಾಹಿತ್ಯ ಸಮಾಜಕ್ಕೆ ಬೇಕಾಗಿರುತ್ತೆ, ಹೀಗೆ ಸಾಹಿತ್ಯಕ್ಕೆ ಸಂಬಂಧ ಇರತಕ್ಕಂಥ ಸಾಕಷ್ಟು ಮಾಹಿತಿಯನ್ನು ಆಚಾರ್ಯ ಮಹಾವೀರ್ ಪ್ರಸಾದ್ ದ್ವಿವೇದಿಯವರು ಮೈಥಿಲಿ ಶರಣ್ ಗುಪ್ತ ಅವರಿಗೆ ನೀಡ್ತಾಯಿದ್ರು ಅಂಥೇಳಿ. ಇನ್ನು ಇವರು ಬರೆದಿರ್ತಂಥ ಸಾಹಿತ್ಯವನ್ನು ಸ್ವಲ್ಪ ನಾವು ನೋಡೋದಾದರೆ ಅದರಲ್ಲಿ ಪ್ರಬಂಧ ಕಾವ್ಯ, ಆಮೇಲೆ ಖಂಡ ಕಾವ್ಯ ಅಂಥೇಳಿ ಇವೆರಡನ್ನು ನಾವು ನೋಡ್ತೀವಿ. ಆ प्रबंध काव्य का अर्थ होता है, जैसे आपको पता है, किसी एक विषय को लेकर पूर्ण रूप से उस विषय का विस्तार करना प्रबंध काव्य होता है. और साथ में एक शब्द यहाँ है खंड काव्य. अब खंड काव्य का अर्थ क्या होता है? जैसे नाम में ही खंड है, जीवन की किसी एक घटना का उल्लेख करना, उसे हम क्या कहेंगे? खंड काव्य कहेंगे. ಜೀವನದ ಒಂದು ಘಟನೆಯ ಸಾರವನ್ನೇ ಮಾತ್ರ ನಾವು ಈ ಖಂಡ ಕಾವ್ಯದಲ್ಲಿ ನೋಡ್ತೀವಿ. ಇನ್ನು ಪ್ರಬಂಧ ಕಾವ್ಯ ಅನ್ನೋದು ಮಹಾಕಾವ್ಯದಲ್ಲೂ ಬರುತ್ತೆ, ಖಂಡ ಕಾವ್ಯದಲ್ಲೂ ಬರುತ್ತೆ. ಪ್ರಬಂಧ ಕಾವ್ಯ ಅಂತಂದರೆ ಜೀವನದ ಒಂದು ಭಾಗವನ್ನು ತಗೊಂಡು
ಅದನ್ನು ವಿಸ್ತಾರವಾಗಿ ಮಂಡನೆ ಮಾಡ್ತಕ್ಕಂಥದ್ದು. ಖಂಡಕಾವ್ಯ ಅಂತಂದರೆ ಜೀವನದ ಒಂದು ಘಟನೆಯನ್ನು ತಗೊಂಡು ಅದನ್ನು ವಿಸ್ತಾರ ಮಾಡಿ ವ್ಯಕ್ತಪಡಿಸ್ತಕ್ಕಂಥ ಕಾವ್ಯಕ್ಕೆ ನಾವು ಖಂಡಕಾವ್ಯ ಅಂತೇಳಿ ಕರಿತೀವಿ. ಅದೇ ರೀತಿ ಇನ್ನು ಇವರು ಇನ್ನೊಂದು ವಿಶೇಷತೆ ಅಂದರೆ ಖಡಿ ಬೋಲಿಕೆ ವಿಕಾಸ್ ಮೇ ಗುಪ್ತಜಿ ಕಾ ಯೋಗದಾನ್ ಅನನ್ಯತಮ್ ಹೈ ಅಂಥೇಳಿ ಒಂದು ಶಬ್ದ ಬಂದಿದೆ ನೋಡಿ, ಖಡಿ ಬೋಲಿ ಅಂಥೇಳಿ. आज की जो हिंदी है, आज के दौर की जो हिंदी है उसे हम खड़ी बोली कहेंगे, ಸ್ಟ್ಯಾಂಡರ್ಡ್ ಹಿಂದಿ. ಇತ್ತೀಚೆಗೆ ನಾವು ನೋಡುವಂಥ ಏನು ಹಿಂದಿ ಆಗಿದೆ ಅದಕ್ಕೆ ನಾವು ಖಡಿ ಬೋಲಿ ಹಿಂದಿ ಅಂಥೇಳಿ ಹೇಳ್ತೀವಿ. ಈ ದೂರದರ್ಶನದಲ್ಲಿ ಅಥವಾ ಯಾವುದಾದ್ರೂ ಒಂದು ಹಿಂದಿಯ ಟಿ ವಿ ಕಾರ್ಯಕ್ರಮಗಳಲ್ಲಿ ನೀವು ನೋಡುವಂಥ ಹಿಂದಿಗೆ ನಾವು ಖಡಿ ಬೋಲಿ ಹಿಂದಿ ಅಂಥೇಳಿ ಕರಿತೀವಿ. ಇನ್ನು ಈ ಹಿಂದಿಯ ಬೆಳವಣಿಗೆಯಲ್ಲಿ ಇವರ ಪಾತ್ರ ಬಹಳಷ್ಟು ಅಮೂಲ್ಯವಾದದ್ದು ಅಂಥೇಳಿ. ಮೈಥಿಲಿ ಶಣ್ಗುಪ್ತ ಅವರ ಪಾತ್ರ ಯಾಕೆ ಒಂದು ಸ್ವಲ್ಪ ವಿಶೇಷತೆ ಇದೆ ನೋಡಿ. ಇಲ್ಲಿ ಇವರ ತಂದೆ ಬ್ರಜ್ ಭಾಷೆ ಕವಿಯಾಗಿದ್ದರು, ಆದರೆ ಮೈಥಿಲಿ ಶಣ್ಗುಪ್ತ ಅವರು ಖಡಿ ಬೋಲಿ ಅನ್ನು ಹೆಚ್ಚಾಗಿ ಬಳಕೆ ಮಾಡಿಕೊಂಡ್ರು. ಸೊ ಹಿಂದಿಯಲ್ಲಿಯೇ ಸ್ಟ್ಯಾಂಡರ್ಡ್ ಹಿಂದಿಯನ್ನು ಹೆಚ್ಚಾಗಿ ಬಳಕೆ ಮಾಡಿದ್ರು. ಇತ್ತೀಚಿನ ಹಿಂದಿ ಅಂಥೇಳಿ ನಾವೇನು ಕರಿತೀವಿ ಅದನ್ನು ಇವರು ಹೆಚ್ಚಾಗಿ ಬಳಕೆ ಮಾಡಿಕೊಂಡ್ರು. ಇನ್ನು ಇವರ ಸೇವೆಯನ್ನು ಪರಿಗಣಿಸಿ ಇವರಿಗೆ 1961 ಅಂದರೆ 1961 1961 ಇಸ್ವಿ ಮೇ ಪದ್ಮಭೂಷಣ್ ಈ ಒಂದು ಗೌರವವನ್ನು ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಏನಿದು ಪದ್ಮಭೂಷಣ್? ನಮ್ಮ ಭಾರತ ದೇಶದಲ್ಲಿ ನಾಗರಿಕರಿಗೆ ಕೊಡುವಂತಹ 3ನೇ ಅತಿ ದೊಡ್ಡ ಒಂದು ಬಹುಮಾನ, ಸನ್ಮಾನ, ಪುರಸ್ಕಾರ ಅಂತೇಳಿ ಹೇಳ್ಬೋದು. ಭಾರತ ರತ್ನ ಮೊದಲಾಗಿದ್ದರೆ ಪದ್ಮವಿಭೂಷಣ 2ನೇದಾಗಿರುತ್ತೆ. ಅದೇ ರೀತಿ ಪದ್ಮಭೂಷಣ ಅನ್ನೋದು 3ನೇ ದೊಡ್ಡ ಒಂದು ಸನ್ಮಾನ ಅಂಥೇಳಿ ನಾವು ಹೇಳ್ಬೋದು. ಈ ಒಂದು ಸನ್ಮಾನವನ್ನು ಕೂಡ ಇವರಿಗೆ ನೀಡಿ ಗೌರವಿಸಲಾಗಿದೆ ಅಂಥೇಳಿ ನಾವು ಹೇಳ್ಬೋದು. ಇನ್ನು ಇವರು ಬರೆದಿರತಕ್ಕಂತಹ ಒಂದು ರಚನೆ ಸಾಕೇತ್ ಅಂಥೇಳಿ, ಇದು ಬಹಳ ಫೇಮಸ್ ಆಗಿರತಕ್ಕಂಥ ರಚನೆ, ಬಹಳ ಪ್ರಖ್ಯಾತ ರಚನೆ ಅಂಥೇಳಿ. ಇದರಲ್ಲಿ ರಾಮಾಯಣದ ಕಥಾವಸ್ತುವನ್ನೇ ತಗೊಂಡು ಇವರು ಬಹಳಷ್ಟು ಮಾಹಿತಿಗಳನ್ನು ಓದುಗರಿಗೆ ನೀಡಿರ್ತಾರೆ. ಗಂಗಾ ಪ್ರಸಾದ್ ಪಾರಿತೋಷಿಕ್ ಅನ್ನುವಂತಹ ಒಂದು ಬಹುಮಾನವನ್ನು ಕೂಡ ಇವರಿಗೆ ನೀಡಲಾಯಿತು. ಅದರ ಜೊತೆಗೆ ಇವರು ತಮ್ಮ ಜೀವನದಲ್ಲಿ ಇನ್ನೂ ಒಂದಿಷ್ಟು ಸಾಧನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ರಾಜ್ಯಸಭಾಕ್ಕೆ ಮನೋನೀತ ಸದಸ್ಯರೇ. ಈ ನಮ್ಮ ಕೇಂದ್ರ ಸರ್ಕಾರದ ಏನು ಪಾರ್ಲಿಮೆಂಟ್ ಅಂಥೇಳಿ ಏನು ಕರಿತೀವಿ, ಸಂಸತ್ ಅಂಥೇಳಿ ಏನು ಕರಿತೀವಿ, ಅದರಲ್ಲಿ 2 ಸದನಗಳಿದ್ದಾವೆ. ಒಂದು ಕೆಳಮನೆ, ಅದಕ್ಕೆ ನಾವು ಲೋಕಸಭೆ ಅಂಥೇಳಿ ಕರಿತೀವಿ. ಒಂದು ಮೇಲ್ಮನೆ, ಅದಕ್ಕೆ ನಾವು राज्यसभा अंथेली करीतीವಿ. तो उस राज्यसभा के सदस्य के तौर पर भी इन्होंने सेवा की है. और इनकी कुछ प्रमुख रचनाओं को अगर हम देखें तो वो है पंचवटी है, जयद्रथ वध है, रंग में भंग है, भारत भारती है, अनग है, नहुष है. ಇವರು ಬರೆದಿರತಕ್ಕಂತಹ ಒಂದಿಷ್ಟು ಮುಖ್ಯ ರಚನೆಗಳು ಅಂಥೇಳಿ ನಾವು ಹೇಳ್ಬೋದು. ಇನ್ನು ಇವರು ಬಳಕೆ ಮಾಡಿರ್ತಂಥ ಭಾಷೆ ಶೈಲಿ ಹೇಗಿದೆ ಅಂಥೇಳಿ ನಾವು ನೋಡಿದ್ರೆ ಬಹಳ ಸರಳ ಆಗಿರ್ತಂಥ ಭಾಷಾ ಶೈಲಿಯನ್ನು ನಾವು ನೋಡ್ಬೋದು. ಅದರ ಜೊತೆಗೆ ಶೈಲಿ ಕೂಡ ರೋಚಕವಾಗಿದೆ. ಭಾಷೆ ಬಹಳ ಸಾಮಾನ್ಯ ಭಾಷೆಯಾಗಿದೆ. ಆಮೇಲೆ ಈ ಶೈಲಿ ಬರೆದಿರ್ತಂಥ ಶೈಲಿ ಇದೆಯಲ್ಲ ಬಹಳಷ್ಟು ರೋಚಕತೆಯಿಂದ ಕೂಡಿರ್ತಕ್ಕಂತಹ ಶೈಲಿ ಅಂಥೇಳಿ ನಾವು ಹೇಳ್ಬೋದು. ಸೊ ಇದು ಈ ನಮ್ಮ ಪದ್ಯದ ಕವಿ ಮೈಥಿಲಿ ಶಣ್ಗುಪ್ತ ಅವರ ಪರಿಚಯ. जय जय भारत माता, ऊंचा हिया हिमालय तेरा, उसमें कितना स्नेह भरा, दिल में अपने आग दबाकर रखता हमको हरा भरा, सौ सौ सोतों से बह बह कर है पानी फूटा आता, जय जय भारत माता. चलिए कविता को समझने का प्रयास करते हैं. यहाँ पर जो पहली पंक्ति है शीर्षक से ही दोहराई गई है, जय जय भारत माता. ಇನ್ನು ಈ ಸಾಲಿನ ಅರ್ಥ ನಿಮ್ಮೆಲ್ಲರಿಗೂ ಗೊತ್ತು. ಅಂದರೆ ಭಾರತ ಮಾತೆಗೆ ಜಯವಾಗಲಿ ಜಯವಾಗಲಿ ಅನ್ನುವಂತಹ ಅರ್ಥವನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಶಬ್ದವನ್ನು ನೋಡೋಣ. ಊಂಚ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಎತ್ತರ ಅಂಥೇಳಿ. ಊಂಚ ಅಂತಂದರೆ ಎತ್ತರ ಅಂಥೇಳಿ. ಇನ್ನು ಹಿಯ ಅಂತಂದರೆ ಹೃದಯ ಅಂಥೇಳಿ.
ಉಂಚ ಅಂತಂದರೆ ಎತ್ತರ, ಹಿಯ ಅಂತಂದರೆ ಹೃದಯ ಅಂಥೇಳಿ. ನೆಕ್ಸ್ಟ್ ಮುಂದೆ ಇರ್ತಂಥ ಇನ್ನೊಂದು ಶಬ್ದ ಹಿಮಾಲಯ ಅಂಥೇಳಿ. ಏನಿದು ಹಿಮಾಲಯ? ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, ಈ ನಮ್ಮ ಭಾರತ ನಕಾಶೆಯಲ್ಲಿ ನಾವು ಇಲ್ಲಿಂದ ಹೀಗೆ ನೋಡುವಂತಹ ಪರ್ವತ ಶ್ರೇಣಿಗಳನ್ನು ನಾವು ಹಿಮಾಲಯ ಪರ್ವತ ಶ್ರೇಣಿಗಳು ಅಂಥೇಳಿ ಕರಿತೀವಿ. ಹೀಗೆ ಭಾರತದ ಉದ್ದಕ್ಕೂ ಈ ದಿಕ್ಕಿನಲ್ಲಿ ಹರಡಿರ್ತಕ್ಕಂತಹ ಪರ್ವತ ಶ್ರೇಣಿಗಳನ್ನು ನಾವು ಹಿಮಾಲಯ ಪರ್ವತ ಶ್ರೇಣಿಗಳು ಅಂಥೇಳಿ ಕರಿತೀವಿ. ಯಾಕೆ ನಾವು ಇವಕ್ಕೆ ಹಿಮಾಲಯ ಅಂಥೇಳಿ ಕರಿತೀವಿ ಅಂದರೆ, ಈ ಹಿಮಾಲಯದಲ್ಲಿ ಎರಡು ಪದಗಳಿದ್ದಾವೆ. ಒಂದು ಹಿಮ್, ಇನ್ನೊಂದು ಆಲಯ ಅಂಥೇಳಿ. ಹಿಮ್ ಅಂತಂದರೆ ಮಂಜು ಅಂಥೇಳಿ, ಮಂಜುಗಡ್ಡೆ. ಆಲಯ ಅಂತಂದರೆ ಮನೆ ಅಂಥೇಳಿ. ಅಂದರೆ ಒಂದು ರೀತಿ ಮಂಜುಗಡ್ಡೆಯ ಮನೆ ಅಂಥೇಳಿ ನಾವು ಕರಿಬೋದು ಹಿಮಾಲಯ ಅಂಥೇಳಿ. ಹಿಮ ಪ್ಲಸ್ ಆಲೆ ಹಿಮಾಲಯ. ಇವುಗಳ ಸರಾಸರಿ ಸುಮಾರು 6100 ಮೀಟರ್ ಎತ್ತರ ಅಂಥೇಳಿ ಹೇಳ್ಬೋದು. ಸಮುದ್ರ ದಡದಿಂದ ಸುಮಾರು 6100 ಮೀಟರ್ ಸರಾಸರಿ ಎತ್ತರದಲ್ಲಿ ಇರ್ತಕ್ಕಂಥ ಪರ್ವತ ಶ್ರೇಣಿಗಳು ಇವು ಹಿಮಾಲಯ ಅಂಥೇಳಿ. ಇದ್ರ ಬಗ್ಗೆ ಕವಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಊಂಚಾ ಹಿಯ ಹಿಮಾಲಯ ತೇರ ಅಂದರೆ, ಭಾರತಾಂಬೆ ನಿನ್ನ ಹೃದಯ ಇದೆಯಲ್ಲ, ನಿನ್ನ ಹೃದಯ ಯಾವುದು ಅಂತಂದರೆ ಅದು ಹಿಮಾಲಯ ಅಂಥೇಳಿ. ನಿನ್ನ ಹೃದಯ ಹಿಮಾಲಯ ಅದು ಎತ್ತರದಲ್ಲಿದೆ ಅಂಥೇಳಿ. ಅಂದರೆ ಭಾರತ ಮಾತೆಯ ಹೃದಯ ಆಗಿರ್ತಕ್ಕಂಥ ಹಿಮಾಲಯ ಅದು ಎತ್ತರದಲ್ಲಿದೆ ಅಂಥೇಳಿ. ಮುಂದೆ ಕವಿ ಹೇಳ್ತಾನೆ, ಉಸ್ಮೆ ಕಿತನ ಸ್ನೇಹ ಭರ. ಹೀಗೆ ನಿನ್ನ ಹೃದಯ ಆಗಿರ್ತಕ್ಕಂಥ ಹಿಮಾಲಯ ಅದು ಎತ್ತರದಲ್ಲಿದೆ, ಹಾಗೆಯೇ ಅದರಲ್ಲಿ ಬಹಳ ಸ್ನೇಹ ತುಂಬಿದೆ ಅಂಥೇಳಿ ಕೂಡ ಕವಿ ಹೇಳ್ತಾನೆ. ದಿಲ್ ಮೇ ಅಪ್ನೆ ಆಗ್ ದಬಾಕರ್, ದಿಲ್ ಮೇ ಅಪ್ನೆ ಆಗ್ ದಬಾಕರ್ ರಕ್ತಾ ಹಮ್ಕೋ ಹರಾ ಭರ. ಈ ಹಿಮಾಲಯ ತನ್ನ ಮನಸ್ಸಿನಲ್ಲಿ ಬೆಂಕಿಯನ್ನು ಇಟ್ಟುಕೊಂಡಿದ್ದಾನೆ. ಹಾಗೆ ನಿಮಗೆಲ್ಲ ಗೊತ್ತು, ಭೂಮಿಯಲ್ಲಿ ಲಾವಾರಸ ಇರುತ್ತೆ. ಆ ಕಾರಣಕ್ಕೇ ನಾವು ಭೂಕಂಪನ ಅನ್ನೋದನ್ನು ಕೂಡ ನೋಡ್ತಾ ಇರ್ತೀವಿ. ಹೀಗೆ ಇರ್ತಕ್ಕಂಥ ಹಿಮಾಲಯ ಇದು ಇಷ್ಟೊಂದು ಎತ್ತರದಲ್ಲಿ ಇದ್ದರೂ ಸಹ ಇದರ ಕೆಳಗಡೆ ಲಾವಾರಸ ಇದೆ, ಬೆಂಕಿ ಇದೆ ಅಂಥೇಳಿ ಕವಿ ಅದನ್ನು ಹೇಳ್ತಾ ಇದ್ದಾನೆ. ದಿಲ್ ಮೇ ಅಪ್ನೆ ಆಗ್ ದಬಾಕರ್ ರಕ್ತ ಹಮ್ಕೋ ಹರಾ ಭರ. ಹೀಗೆ ತನ್ನ ಮನಸ್ಸಿನಲ್ಲಿ, ತನ್ನ ಹೃದಯದಲ್ಲಿ ಬೆಂಕಿಯನ್ನು ಇಟ್ಟುಕೊಂಡರೂ ಸಹ ಈ ಹಿಮಾಲಯ ನಮಗೆ ಹಚ್ಚು ಹಸಿರನ್ನಾಗಿ ಇಡುತ್ತಾನೆ, ಹಸಿರು ತುಂಬಿದ ವಾತಾವರಣವನ್ನು ಕೊಡುತ್ತಾನೆ ಅಂಥೇಳಿ ಇಲ್ಲಿ ಕವಿ ಹೇಳ್ತಾ ಇರೋದು. ರಕ್ತ ಹಮ್ಕೋ ಹರಾ ಭರ. ಮುಂದೆ ಕವಿ ಅಂತಾನೆ, ಸೌ ಸೌ ಅಂತಂದರೆ 100 ಅನ್ಕೋಬೋದು. ಸೌ ಸೌ 100. ಸೋತೋ ಅಂತಂದರೆ ಮೂಲಗಳು ಅಂಥೇಳಿ. ಸೌ ಸೌ ಸೋತೋ ಸೆ ಬಹ ಬಹಕರ್ ಅಂದರೆ 100 ಮೂಲಗಳಿಂದ ಹರಿಯುತ್ತಾ ಹೈ ಪಾನಿ ಫೂಟ ಆತ. ಹಿಮಾಲಯದ 100 ಮೂಲಗಳಿಂದ ನೀರು ಹರಿಯುತ್ತಾ ಚಿಮ್ಮುತ್ತಾ ಕೆಳಗಡೆ ಬರುತ್ತೆ. ಅದೆಷ್ಟೋ ನಮ್ಮ ಭಾರತದ ಒಂದು ನೀರಿನ ಸಮಸ್ಯೆಯನ್ನು ಬಗೆಹರಿಸುತ್ತೆ, ನೀರಿಗೆ ಮೂಲ ಆಗಿದೆ ಅಂಥೇಳಿ ಕೂಡ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಮತ್ತು ಕೊನೆಯ ಸಾಲಿನಲ್ಲಿ ಪದ್ಯದ ಟೈಟಲನ್ನೇ ಕವಿ ರಿಪೀಟ್ ಮಾಡ್ತಾ ಇದ್ದಾನೆ, ಜೈ ಜೈ ಭಾರತ್ ಮಾತಾ ಅಂಥೇಳಿ. ಈ ಸಾಲುಗಳಲ್ಲಿ ಕವಿ ಅಂತಾನೆ ನೋಡಿ, ಕಮಲ್ ಖಿಲೆ ತೇರೆ ಪಾನಿ ಮೇ ಧರ್ತಿ ಪರ್ ಹೈ ಆಮ್ ಫಲೆ ಇಸ್ ಧಾನಿ ಆಂಚಲ್ ಮೇ देखो कितने सुंदर भाव पले भाई भाई मिल रहे सदा ही टूटे कभी न नाता जय जय भारत ಮಾತಾ. ಇದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಫಸ್ಟ್ ಇಲ್ಲಿ ಕವಿ ಏನಂತ ಇದ್ದಾನೆ, ಕಮಲ್ ಅಂಥೇಳಿ. ಕಮಲ್ ಅಂದರೆ ಕಮಲದ ಹೂವು ಅಂಥೇಳಿ. ಈ ಹೂವಿನ ವಿಶೇಷತೆ ಏನು? ಇದಕ್ಕೆ ನಾವು ರಾಷ್ಟ್ರೀಯ ಹೂವು ಅಂಥೇಳಿ ಕೂಡ ಕರಿತೀವಿ. ಭಾರತ ದೇಶದ ಒಂದು ರಾಷ್ಟ್ರೀಯ ಹೂವು ಇದು. ಹೇಗೆ ನಮಗೆ ನಮ್ಮ ದೇಶಕ್ಕೆ ರಾಷ್ಟ್ರಗೀತೆ ಇದೆಯೋ, ಹೇಗೆ ನಮ್ಮ ದೇಶಕ್ಕೆ ರಾಷ್ಟ್ರಧ್ವಜ ಇದೆಯೋ, ಹಾಗೆ ನಮ್ಮ ದೇಶದ ಒಂದು ರಾಷ್ಟ್ರೀಯ ಹೂವು ಕೂಡ ಇದೆ. ಆ ಹೂವು ಯಾವುದು ಅಂತಂದರೆ ಕಮಲದ ಹೂವು.
ಈ ಹೂವಿನ ಬಗ್ಗೆ ಕವಿ ಅಂತ ಇದ್ದಾನೆ, ಕಮಲ್ ಖಿಲೆ ತೇರೆ ಪಾನಿ ಮೇ, ಭಾರತಾಂಬೆ ನಿನ್ನ ನೀರಿನಲ್ಲಿ ಪವಿತ್ರವಾಗಿರ್ತಂಥ ಕಮಲದ ಹೂ ಅರಳುತ್ತೆ. ಆಮೇಲೆ ಮುಂದೆ ಅಂತಾನೆ, ಧರ್ತಿ ಪರ್ ಹೇ ಆಮ್ ಫಲೆ, ಇಲ್ಲಿ ಕಮಲ ಇಲ್ಲಿ ಆಮ್ ಅಂಥೇಳಿ. ಕಮಲ ಹೇಗೆ ರಾಷ್ಟ್ರೀಯ ಹೂ ಇದೆಯೋ ಮಾವಿನ ಹಣ್ಣು ಕೂಡ ರಾಷ್ಟ್ರೀಯ ಹಣ್ಣಿದೆ. ಇಲ್ಲಿ ಆಮ್ ಅಂತಂದರೆ ಮಾವಿನ ಹಣ್ಣು. ಆಮ್ ಅಂತಂದರೆ ಮಾವಿನ ಹಣ್ಣು. ಇದಕ್ಕೆ ನಾವು ರಾಷ್ಟ್ರೀಯ ಹಣ್ಣು ಅಂಥೇಳಿ ಕೂಡ ಕರಿತೀವಿ. ಈ ರಾಷ್ಟ್ರೀಯ ಹಣ್ಣು ಮತ್ತು ರಾಷ್ಟ್ರೀಯ ಹೂವಿನ ಬಗ್ಗೆ ಕವಿ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ. ಕಮಲ್ ಖಿಲೆ ತೇರೆ ಪಾನಿ ಮೇ ಧರ್ತಿ ಪರ್ ಹೇ ಆಮ ಫಲೆ, ಅಂದರೆ ನಿನ್ನ ನೀರಿನಲ್ಲಿ ಕಮಲದ ಹೂ ಅರಳುತ್ತೆ, ಹಾಗೆ ನಿನ್ನ ಮಣ್ಣಿನಲ್ಲಿ ಮಾವಿನ ಹಣ್ಣು ಬೆಳೆಯುತ್ತೆ ಅಂಥೇಳಿ ಕವಿ ಈ ಹೂ ಮತ್ತು ಹಣ್ಣಿನ ಬಗ್ಗೆ ಹೇಳ್ತಾ ಇದ್ದಾನೆ. ಮತ್ತೆ ಮುಂದೆ ಕವಿ ಅಂತಾನೆ, ಇಸ್ ಧಾನಿ ಆಂಚಲ್ ಮೇ ದೇಖೋ, ಏನಿದ್ರ ಅರ್ಥ? ಧಾನಿ ಆಂಚಲ್ ಅಂದರೆ, ಧಾನಿ ಅಂತಂದರೆ ಹಸಿರು ಅಂಥೇಳಿ, ಧಾನಿ ಅಂತಂದರೆ ಹಸಿರು ಅಂಥೇಳಿ, ಆಂಚಲ್ ಅಂತಂದರೆ ವೇಲು ಅಂಥೇಳಿ, ಆಂಚಲ್ ಅಂದರೆ ವೇಲು ಅಂಥೇಳಿ. ಈ ವೇಲ್ ಅಂದರೆ ಏನು ನಾವು ನೋಡಿದಾದ್ರೆ ಇದಕ್ಕೆ ದುಪಟ್ಟ ಅಂಥೇಳಿ ಕೂಡ ಕರೀತಾರೆ, ಅಥವಾ ಓಢನಿ ಅಂಥೇಳಿ ಕೂಡ ಕರೀತಾರೆ. ಹಿಂದಿಯಲ್ಲಿ ದುಪಟ್ಟ ಓಢನಿ ಅಂಥೇಳಿ ಕೂಡ ಕರೀತಾರೆ. ಇಲ್ಲಿ ಕವಿ ಏನಂತ ಇದ್ದಾನೆ, ಇಸ್ ಧಾನಿ ಆಂಚಲ್ ಮೇ ದೇಖೋ, ಅಂದರೆ ಭಾರತಾಂಬೆಯ ವೇಲಿನಲ್ಲಿ, ಅದು ಹಸಿರು ಬಣ್ಣದ ವೇಲಿನಲ್ಲಿ ಏನು ವಿಶೇಷತೆ ಇದೆ ಅಂತಂದರೆ ಸುಂದರ ಭಾವಫಲೆ. ಈ ನೀರಿನಲ್ಲಿ ಕಮಲದ ಹೂ ಹೇಗೆ ಅರಳುತ್ತೋ, ಈ ಮಣ್ಣಿನಲ್ಲಿ ಮಾವಿನ ಹಣ್ಣು ಹೇಗೆ ಬೆಳೆಯುತ್ತೋ, ಭಾರತಾಂಬೆಯ ಒಂದು ವೇಲಿನಲ್ಲಿ ಕೂಡ ಒಳ್ಳೆಯ ಭಾವನೆಗಳು ಇದ್ದಾವೆ ಅಂಥೇಳಿ ಕವಿ ಹೇಳ್ತಾ ಇದ್ದಾನೆ. ಯಾಕೆ ಹೀಗೇಕೆ ಹೇಳ್ತಾ ಇರೋದು ಅಂಥೇಳಿ ನಾವು ನೋಡೋದಾದರೆ, ಕವಿ ಭಾರತಾಂಬೆ ಯಾರ ಜೊತೆ ಕೂಡ ಯಾವ ಭೇದ ಭಾವ ಕೂಡ ಮಾಡೋದಿಲ್ಲ. ಭಾರತಾಂಬೆಗೆ, ಭಾರತ ಮಾತೆಗೆ ಎಲ್ಲರೂ ಸಮಾನರು, ಎಲ್ಲ ಪ್ರಾಣಿಗಳು, ಎಲ್ಲ ಜೀವಿಗಳು, ಎಲ್ಲ ನಾಗರಿಕರು ಸಮಾನರು ಅನ್ನೋದಕ್ಕೆ ಭಾರತ ಮಾತೆ ಎಲ್ಲರಿಗೆ ಒಳ್ಳೆಯ ಭಾವನೆಯಿಂದ ನೋಡ್ಕೊಳ್ತಾಳೆ ಅನ್ನುವಂತಹ ಭಾವವನ್ನು ಕವಿ ಈ ಸಾಲಿನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಮತ್ತೆ ಮುಂದೆ ಕವಿ ಹೇಳ್ತಾನೆ, ಭಾಯಿ ಭಾಯಿ ಮಿಲ್ ರಹೇ ಸದಾಹಿ ಟೂಟೆ ಕಭೀನ ನಾತ, ಅಂದರೆ ಸಹೋದರರು ಆದಂತಹ ನಾವು ಒಟ್ಟಾಗಿರಬೇಕು. ಸಹೋದರ ಆಗಿರ್ತಕ್ಕಂತಹ ನಾವು, ನಮ್ಮಲ್ಲಿ ಯಾವ ಭೇದ ಭಾವವನ್ನು ತೋರದೆ ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕು. ನಮ್ಮ ಮಧ್ಯೆಯ ಸಂಬಂಧ, ಈ ನಾತ ಅನ್ನೋದು ಇದೆಯಲ್ಲ, ಇದಕ್ಕೆ ನಾವು ಸಂಬಂಧ ಅಂಥೇಳಿ ಕರಿತೀವಿ. ಈ ನಮ್ಮ ಮಧ್ಯೆಯ ಏನು ಸಂಬಂಧ ಇದೆ ನೋಡಿ, ಇದು ಎಂದೂ ಕೂಡ ಹಾಳಾಗಬಾರದು ಅನ್ನೋದು ಕವಿಯ ಆಶಯ. ಈ ಸಂಬಂಧ ಹಾಗೇ ಇರಬೇಕು ಅಂಥೇಳಿ. ಮತ್ತೆ ಲಾಸ್ಟಿಗೆ ಕವಿ ಅಂತ ಇದ್ದಾನೆ, ಜಯ ಜಯ ಭಾರತ್ ಮಾತಾ ಅಂಥೇಳಿ. यहाँ पर हम देखते हैं, तेरी लाल दिशा में ही माँ चंद्र सूर्य चिरकाल रहें, तेरे पावन आंगन में अंधकार हटे और ज्ञान मिले, मिलजुल कर ही हम सब गाएं तेरे यश की गाथा, जय जय भारत माता। अब इन पंक्तियों में कवि क्या कहते हैं हम समझने का प्रयास करते हैं। जैसे कि तेरी लाल दिशा में ही माँ, यानी जो लाल दिशाएं हैं, पूर्व या पश्चिम की जो दिशाएं हैं, उन दिशाओं में चंद्र सूर्य को चिरकाल रहने के लिए अनुरोध कर रहे हैं. ಕವಿ ಪೂರ್ವ ಪಶ್ಚಿಮದ ಆ ದಿಕ್ಕುಗಳಲ್ಲಿ ಚಂದ್ರ ಸೂರ್ಯ ಸದಾಕಾಲ ಹಾಗೇ ಇರಲಿ ಅಂಥೇಳಿ ಕೇಳ್ಕೊಳ್ತಾ ಇದ್ದಾನೆ. ಈ ಚಂದ್ರ ಮತ್ತು ಸೂರ್ಯ ಚಿರಕಾಲ ಅಂತಂದರೆ ಶಾಶ್ವತ ಅಂಥೇಳಿ. ಅದೇ ರೀತಿ ಕವಿ ಮುಂದೆ ಅಂತ ಇದ್ದಾನೆ, ತೇರೆ ಪಾವನ್ ಆಂಗನಮೆ, ಅಂದರೆ ನಿನ್ನ ಪವಿತ್ರ ಅಂಗಳಿನಲ್ಲಿ ಅಂಧಕಾರ ಹಟೆ ಅವರ ಜ್ಞಾನ ಮೇಲೆ. ಇದು ಬಹಳ ಮುಖ್ಯ. ಕವಿಯಲ್ಲಿ ಏನಂತ ಇದ್ದಾನೆ, ಭಾರತಾಂಬೆಯ ಈ ಅಂಗಳಿನಲ್ಲಿ ಅಂಧಕಾರ ಅನ್ನೋದು ದೂರ ಸರಿದು ಜ್ಞಾನದ ಬೆಳಕು ಬರಬೇಕು, ಜ್ಞಾನ ಸಿಗಬೇಕು ಅನ್ನೋದು ಕವಿಯ ಒಂದು ಆಸೆಯಾಗಿದೆ. ಅಂಧಕಾರ ದೂರ ಆಗಿ ಜ್ಞಾನ
ಈ ಭಾರತ ದೇಶದ ಮಣ್ಣಿನಲ್ಲಿ ಬರಬೇಕನ್ನೋದೇ ಕವಿಯ ಒಂದು ಆಸೆಯಾಗಿದೆ. ಮುಂದೆ ಕವಿ ಹೇಳ್ತಾನೆ, ಮಿಲ್ ಜುಲ್ ಕರ್ ಹಿ ಹಮ್ ಸಬ್ ಗಾಯೆ, ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಹಾಡೋಣ. ಏನು ಹಾಡೋಣ ಅಂತಂದರೆ, ಯಶ್ ಕಿ ಗಾಥಾ, ಯಶಸ್ಸಿನ ಕಥೆಯೇ ನಮ್ಮದು ಹಾಡಾಗಿರಬೇಕು, ಆ ಹಾಡನ್ನು ನಾವು ಹಾಡಬೇಕು ಅನ್ನೋದು ಕವಿಯ ಒಂದು ಆಸೆಯಾಗಿದೆ. ಕೊನೆಗೆ ಅಂತಿಮ ಕವಿ ಫಿರ್ ವಹಿ ಕಹತೆ ಹೇ ಕಿ ಜೈ ಜೈ ಭಾರತ್ ಮಾತಾ. ಸೊ ಇಲ್ಲಿಯವರೆಗೆ ನಾವು ಈ ತೃತೀಯ ಭಾಷೆ ಹಿಂದಿ ಮೊದಲ ಪದ್ಯ ಆಗಿರ್ತಕ್ಕಂಥ ಜೈ ಜೈ ಭಾರತ್ ಮಾತಾ ಅನ್ನುವಂಥ ಪದ್ಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಿಮ್ಮ ಸಲಹೆ मार्गदर्शन अथवा आप अगर कुछ कहना चाहते हैं तो कमेंट बॉक्स में ज़रूर टाइप कीजिएगा. ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಟೈಪ್ ಮಾಡಿ ಬರೀರಿ. ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ದಯವಿಟ್ಟು ವ್ಯಕ್ತಪಡಿಸಿ. ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು.